ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಏಪ್ರಿಲ್ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಮೃಗಶಿರಾ ನಕ್ಷತ್ರ ಶೋಭನ ಯೋಗ ಗರಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 8 ಗಂಟೆ 41 ನಿಮಿಷದಿಂದ 9 ಗಂಟೆ 30 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 12 ಗಂಟೆ 47 ನಿಮಿಷದಿಂದ 2 ಗಂಟೆ 25 ನಿಮಿಷ ಮಧ್ಯಾಹ್ನದವರೆಗೂ ಇರತಕ್ಕಂಥ ಈ ಸಮಯ ಅತ್ಯಂತ ಬಾಧಕ ಕಂಟಕ ಕೊಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ದೇಶದ ಉತ್ತರ ಭಾಗ, ಅದರಲ್ಲೂ ಗುಜರಾತ್, ಅಲ್ಲೊಂದು ಬೆಂಕಿಯ ಕೆನ್ನಾಲೆಗೆ ಬೀಸಿದೆ ಇತ್ತೀಚೆಗಷ್ಟೇ ಒಂದು ಪಟಾಕಿ ಫ್ಯಾಕ್ಟ್ರಿಯಲ್ಲಿ. ದಯಮಾಡಿ 7ನೇ ತಾರೀಕು ನನ್ನ ಅಮ್ಮನ ಈ ಒಂದು ವಿಶೇಷವಾದಂಥ ವಾರ್ಷಿಕೋತ್ಸವದ ವ್ಯವಸ್ಥೆ ಇದೆ. ಜ್ಞಾನಗಂಗಾ ಗಂಗಮ್ಮ ಕ್ಷೇತ್ರ, ಗಂಗಮ್ಮ ದೇವಸ್ಥಾನ. ತುಂಬ ಜನಕ್ಕೆ ಅದ್ರ ಬಗ್ಗೆ ಹೇಳ್ತಲೇ ಇರ್ತೇನೆ. ತುಂಬ ಜನಕ್ಕೆ ಅಲ್ಲೊಂದು ಒಳಿತು ಆಗಿರ್ತಕ್ಕಂಥದ್ದು. ಬನ್ನಿ ಅಮ್ಮನ ಸೇವೆ ಮಾಡ್ಕೊಳ್ಳಿ. ನಮ್ಮ ಕೈಯಲ್ಲಿ ಏನು ಗೊತ್ತರ ಮಕ್ಕಳೇ, ಜೀವನದಲ್ಲಿ ನಮ್ಮ ಅತ್ಯಂತ ಪ್ರಬಲವಾದ ಶತ್ರು ಯಾವುದು ಗೊತ್ತಾ? ಇಟ್ಸ್ ಎ ಬಿಸ್ನೆಸ್. ಇವತ್ತು ಅದೊಂದು ವ್ಯಾಪಾರವಾಗಿ ಬಿಟ್ಟಿದೆ. ಅನಾದಿ ಕಾಲದಿಂದಲೂ ನಮ್ಮ ಬಹುದೊಡ್ಡ ಶತ್ರು ಯಾವುದು ಗೊತ್ತಾ? ಭಯವೇ ನಮ್ಮ ಶತ್ರು. ಹೀಗಾಗ್ಬಿಡುತ್ತೆ, ಹಿಂಗಾಗ್ಬಿಟ್ರೆ, ಬಿದ್ದು ಬಿಟ್ರೆ, ಕಳ್ಕೊಬಿಟ್ರೆ, ಮುಳುಗಿಬಿಟ್ರೆ, ನಷ್ಟ ಆಗ್ಬಿಟ್ರೆ, ಹೋಗಿಬಿಟ್ಟರೆ, ನಮಗೆ ಈ ಒಂದು ಮನಸ್ಸು ಇಲ್ಲಿದೆ. ವಿಶೇಷವಾಗಿ ಥೈಮಸ್ ಗ್ಲ್ಯಾಂಡ್ ಅನ್ನತಕ್ಕಂಥದ್ದು ಏನು ಹೇಳ್ತೇವೆ, ಇಲ್ಲಿ ವಿಶೇಷವಾಗಿ ಆ ಒಂದು ಮನಸ್ಸು, ಆತ್ಮ, ಭಗವಂತ ಅನ್ನತಕ್ಕಂಥದ್ದು. ಅದಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ. ನಾವು ಕೆಲವೊಂದು ಸಮಯ ಹೇಳ್ತಿರ್ತಾರೆ, ಇಲ್ಲಿ ಇಟ್ಟುಕೊಂಡು ನಮಸ್ಕಾರ ಮಾಡೋದು ಕೂಡ ತುಂಬ ಉತ್ತಮ. ಭಗವಂತನ ಬಳಿ ನಮ್ಮ ಅಷ್ಟು ಪಂಚೇಂದ್ರಿಯಗಳನ್ನ ನಮ್ಮ ಮನಸ್ಸು ದಾಳಿ ಮಾಡುತ್ತೆ, ಭಯ ಪಡಿಸುತ್ತೆ. ಏನೋ ಆಗ್ಬಿಟ್ಟಿದೆ ಗುರುಗಳೇ, ಏನೋ ಆಗ್ಬಿಡುತ್ತೆ ಗುರುಗಳೇ. ತಡೆಯಲು ಯಾರಿಂದಲೂ ಆಗೋದಿಲ್ಲ. ಬರತಕ್ಕಂಥ ಆಪತ್ತಿರ್ಬೋದು, ಒಳ್ಳೇದಿರ್ಬೋದು. ಒಳ್ಳೇದಿದೆಯಲ್ಲ, ಅದನ್ನು ಯಾರಾದರೂ ತಡೆದಿದ್ದಾರ? ಶ್ರೀರಾಮಚಂದ್ರರ ಪಟ್ಟಾಭಿಷೇಕವನ್ನ ಯಾರೂ ತಡೆಯಲು ಆಗಲಿಲ್ಲ. ಕಂಸನ ವಧೆಯನ್ನ ಯಾರೂ ತಡೆಯಲಾಗಲಿಲ್ಲ. ಆತನೇ ಖುದ್ದು ಸ್ವಂತ ಸೋದರಿಯನ್ನ ದಿಗ್ಬಂಧನ ಮಾಡಿಟ್ಟಿದ್ದ. ಆದರೂ ಕೃಷ್ಣರ ಜನ್ಮ ಆಗುತ್ತೆ, 8ನೇ ಅವತಾರವಾಗಿ ಬರ್ತಾರೆ, ಇನ್ನೆಲ್ಲೋ ಬೆಳೀತಾರೆ, ಮರಳಿ ಬಂದು ವಧೆಯಾಗುತ್ತೆ. ಕಾರ್ತಿವೀರ್ಯ ಅರ್ಜುನ ಗುರು ದತ್ತಾತ್ರೇಯರ ಪರಮಾತಿ ಪರಮ ಶಿಷ್ಯ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ತಡೆಯಲು ಆಗಲಿಲ್ಲ. ಸಹಸ್ರಬಾಹು ಆತ. ನಾವೆಲ್ಲರೂ ಅಲ್ಪಮಾನವರು, ಹುಲುಮಾನವರು. ನಮ್ಮಲ್ಲಿ ಅಲ್ಪ ಬುದ್ಧಿ ಇರ್ತಕ್ಕಂಥದ್ದು, ಭಯಗಳ ಆಂದೋಲನಗಳಿಂದಲೇ ಬದುಕ್ತಿರ್ತವೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಧೂಪ, ದೀಪ, ಇಲ್ಲ ಸಂಧ್ಯಾ ಕಾಲದಲ್ಲಿ ಒಂದು ಅನುಷ್ಠಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಮಗೆ ಬರಬೇಕಾದ ಅದೃಷ್ಟ ಯಾರು ತಗೊಂಡು ಹೋಗೋಕ್ಕಾಗಲ್ಲ. ಈ ಭಯಗಳೇ ಅರ್ಧ ನಮ್ಮನ್ನ ತಿಂದು ಹಾಕುತ್ತೆ. ದಟ್ ಇಸ್ ವಾಟ್ ಈ ಇಡ, ಈ ಪಿಂಗಳ ಅಂತ ಹೇಳ್ತಿರ್ತಾನೆ. ಯಾವಾಗ್ಲೂ ಇದನ್ನ ಪ್ರಚೋದನೆ ಮಾಡ್ಕೊಳ್ಳಿ. ಈ ರೀತಿ ಸಂಜೆ ಅತಿ ವಿಶೇಷವಾಗಿ ನಿಮ್ಮ ಮನೆ ದೇವರು, ಕುಲದೇವರು, ಇಷ್ಟ ದೇವರು ಒಂದು ಧೂಪ ದೀಪ ಹಚ್ಚಿ ಒಂದು ಪುಟ್ಟ ಸ್ನಾನ ಮಾಡ್ಕೊಂಡು, ಯಾರು ಪದೇ ಪದೇ ಆತಂಕಕ್ಕೆ ಒಳಗಾಗ್ತೀರಿ, ಏನೋ ಕಳ್ಕೊಬಿಟ್ಟಿದ್ದಾನೆ ಗುರುಗಳೇ, ಇದು ಪ್ರತಿಯೊಬ್ಬರಿಗೂ ಆಗುತ್ತೆ. ಇದನ್ನ ಹಲವಾರು ಬಾರಿ ಹೇಳ್ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಆಗುತ್ತೆ. ನೀವೊಂದು 42 ದಿನ, ಮಿನಿಮಮ್ 21 ದಿನ, 48 ದಿನ, 108 ದಿನ ಅದನ್ನ ಸ್ಟೆಪ್ ಬೈ ಸ್ಟೆಪ್ ತಗೊಂಡ್ ಬರ್ತಕ್ಕಂಥದ್ದು ಮಾಡಿ.
ನಿಮಗೇ ಗೊತ್ತಿಲ್ಲದೆ ಇಲ್ಲಿರ್ತಕ್ಕಂಥ ಆತ್ಮಶಕ್ತಿ ಇದೆಯಲ್ಲ, ಮಹತ್ ಶಕ್ತಿಯಾಗಿ ಒಂಥರ ಈ ರೀತಿ ಕೂತ್ಕೋತೀರಿ. ಬರ್ಲಿ ಬಿಡ, ಮೂರು ಬಿಟ್ಟವನು ಊರೆಲ್ಲ ದೊಡ್ಡವರು ಅಂತ ಹೇಳ್ತಾವ. ಅಂಥದ್ದೊಂದು ಪ್ರಬೋಧ ಶಕ್ತಿ ಎಲ್ಲಿದೆ, ನಮ್ಮ ಅಂತರ್ಶಕ್ತಿ ಎಲ್ಲಿದೆ. ಅವನು ಸದಾ ಕಂಪಿಸ್ತಿರ್ತಾನೆ. ನಮ್ಮ ಮನಸ್ಸಲ್ಲಿ ಯಾವಾಗಲೂ ಒಳ್ಳೇದು ಕುತ್ಕೊಳ್ಳೋದಿಲ್ಲ, ಆಂದೋಲನಗಳೇ ಕುತ್ಕೊಳ್ಳೋದು. 1000 ಒಳ್ಳೇದಿದ್ರು ಕೂಡ ಒಂದು ಬರೋ ಆಪತ್ತನ್ನ ನೋಡಿ ಕಂಪಿಸ್ಲಿಕ್ಕೆ ಕುತ್ಕೋಬಿಡ್ತಾರೆ ಎಲ್ರು. ಅದರಲ್ಲೂ ಈ ರೀತಿಯ ಒಂದು ಸಪ್ತಗ್ರಹ, ಅಷ್ಟಗ್ರಹ, ನವಗ್ರಹ ಅಂತೆಲ್ಲ ಹೇಳ್ತೇವೆ. ಇದು ಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಎಲ್ಲ ನೋಡಿ ಕದಲ್ತಿರ್ತಕ್ಕಂಥದ್ದು. ನಿಧಾನ ಮಾಡಿ ಅಂತಿದ್ದಾನೆ, ಆದರೂ ಜನಗಳು ದುಡುಕ್ತಿದ್ದಾರೆ. ಏಪ್ರಿಲ್ 1ರಿಂದ ನಾನಾ ರೀತಿಯ ಬೆಲೆಗಳು, ಬದಲಾವಣೆಗಳು, ಬ್ಯಾಂಕಿಂಗ್ ವ್ಯವಸ್ಥೆಗಳು, ATM ಚಾರ್ಜಸ್ಸುಗಳು, ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜ್ಗಳು, ಏನೇನೋ ಶುರು ಹಚ್ಕೊಂಡಿರ್ತಕ್ಕಂಥ ಒಂದು ಪ್ರಭಾವ. ಇನ್ನು ಮೇಲೆ ನಮ್ಮ ಗೂಗಲ್ ಪೇಗೂ ಕೂಡ ಎಲ್ಲದಕ್ಕೂ ಚಾರ್ಜಸ್ ಬರುತ್ತೆ ಅನ್ನತಕ್ಕಂಥದ್ದು. ಆನ್ಲೈನ್ ಫ್ರೀ ಅಂದ್ರು, ಇನ್ಮೇಲೆ ಅದು ಕೂಡ ಚಾರ್ಜಸ್ ಶುರು ಆಗ್ತಕ್ಕಂಥದ್ದು. ಪ್ರತಿಯೊಂದದ್ದು ಏನೋ ಭಯ ಹೇಳಿಬಿಟ್ಟಿದ್ದಾರೆ ಗುರುಗಳೇ ಏನಾಗ್ಬಿಡುತ್ತೋ ಗುರುಗಳೇ ಗುಂಡಿಗೆ ಹೊಡ್ಕೋತಿದೆ ಏನೋ ಕಂಪಿಸ್ತಿದೆ. ನಿಜವಾಗ್ಲೂ ಹೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ತುಂಬಾ ಒತ್ತಡಕ್ಕೆ ಒಳಗಾದಾಗ ನಮಗೆ ಸ್ಟ್ರೋಕ್ ಹೊಡೆಯುತ್ತೆ, ಹಾರ್ಟ್ ಅಟ್ಯಾಕ್. ಇಲ್ಲೇ ಪ್ರೆಷರ್ ಮಾಡೋದು, ಭಯ ಅನ್ನೋದು ಇಲ್ಲಿ ಹೋಗಿ ಸೇರುತ್ತೆ. ಜೀವನದಲ್ಲಿ ಮನುಷ್ಯನಿಗೆ ಅತ್ಯಂತ ಭಯ. ಅಪ್ಪ ಏನಾಗ್ಬಿಡುತ್ತೋ, ಯಾರೋ ಹಿಂದ್ಗಡೆ ಬಂದು ಹಿಂಗ ಅಂದ್ರೆ ಸಾಕು, ಕೆಟ್ಟ ಕನಸು ಬಂದ್ರೆ ಸಾಕು. ಹೀಗೆ ಕೆಟ್ಟದ್ದನ್ನ ನಾವು ತಗೊಳ್ಳೋದಿಲ್ಲ ಬೇಗ. ಇವುಗಳೇ ಕುಳಿತಿರೋದು. ಈ ಇಡಾನಲ್ಲಿ ಕೂತ್ಕೊಳ್ಳುತ್ತೆ, ಇಲ್ಲ ಈ ಪಿಂಗಳ. ಸುಷುಮ್ನಾ ಚಕ್ರ ಅಂದ್ರೆ ಆಜ್ಞಾ ಚಕ್ರ, ಅದನ್ನ ಆಜ್ಞೆ ಮಾಡೋದೇ ಇಲ್ಲ. ನಾವು ನಿತ್ಯ ಆಜ್ಞೆಗೆ ಒಳಗಾಗಬೇಕು, ಆಜ್ಞೆ ಮಾಡಬೇಕು. ಸಂಧ್ಯಾ ಕಾಲದಲ್ಲಿ ಒಂದು 8 ಗಂಟೆ ಇರ್ಬೋದು, 9 ಗಂಟೆ ಇರ್ಬೋದು, ಡ್ಯೂಟಿಯಿಂದ ಬಂದ್ರಿ ಅಂದ್ರೆ ಒಂದು ಪುಟ್ಟ ಸ್ನಾನ ಮಾಡಿ ತೆಳು ವಸ್ತ್ರವನ್ನ ಧರಿಸ್ಕೊಳ್ಳಿ. ಯಾವ ಭಾರವೂ ಇಲ್ಲ, ಒಳ್ಳೇದು ನನ್ನ ಮೇಲೆ ಇಲ್ಲ. ನಮ್ಮನ್ನ ಯಾರೋ ಬೆಳಿಗ್ಗೆಯಿಂದ ಸಂಜೆ ಹೊಗಳಿರ್ತಾರೆ, ಅದೂ ಇಲ್ಲ, ತೆಗೆದು ಪಕ್ಕಕ್ಕಿಟ್ಟಿದ್ದಾನೆ. ಯಾರೋ ತೆಗಳಿದ್ದಾರೆ, ಅದನ್ನು ತೆಗೆದು ಪಕ್ಕಕ್ಕಿಟ್ಟಿದ್ದಾನೆ. ಒಂದು ಬಟ್ಟಲಲ್ಲಿ ಗಣಪತಿ ವಿಗ್ರಹವನ್ನ, ಇಲ್ಲ ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವರಾದ್ರೂ ಸರಿ, ಇಟ್ಕೊಂಡು ಒಂದು 21 ಬಾರಿ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಪಂಚಾಮೃತದಲ್ಲಿ ಯಾವುದಾದ್ರೂ ಸರಿ, ಹಾಲು, ಜೇನು, ತುಪ್ಪವೋ, ಮೊಸರೋ, ಎಳನೀರೋ ತಗೊಂಡು ಒಂದು ಪುಟ್ಟ ಅಭಿಷೇಕ, ಮನೆಯವರ ಹೆಸರಿನಲ್ಲಿ, ಕುಟುಂಬದವರ ಹೆಸರಿನಲ್ಲಿ, ನಿಮ್ಮ ಕೋರಿಕೆಗಳು, ನಿಮ್ಮ ಭಯಗಳು ಭಗವಂತ ತೊಲಗಿಸು ಅನ್ನತಕ್ಕಂಥದ್ದನ್ನ ಮಾಡಿಬಿಟ್ಟು ಆ ತೀರ್ಥ ಸೇವಿಸ್ಬಿಟ್ಟು ಕುಳಿತುಕೊಳ್ಳಿ. ನಮ್ಮ ಈ ಒಂದು ಎಲ್ ಶೇಪಲ್ಲಿ ಗೋಡೆಗೆ ಒರಗಿಕೊಂಡು ಕುಳಿತುಕೊಳ್ತಕ್ಕಂಥದ್ದು ಮಾಡಿ ನಿಧಾನವಾಗಿ. ಇವೆರಡೇ ನಮ್ಮನ್ನ ಭ್ರಮೆಗೆ ತಳ್ಳೋದು ಮಕ್ಕಳೇ. ದಿಸ್ ಇಸ್ ವೆರಿ ನಮಗೆ ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ. ಅಪರೂಪ ಶಕ್ತಿಗಳು ಇದು. ಹೌದು, ಇದು ದೇಹ ಅನ್ನೋದು ಇದು ಮಾಂಸದ ಮುದ್ದೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಡಿ. ಅದರ ಒಳಗಡೆ ಇರೋ ಆತ್ಮಿಕ ಶಕ್ತಿ, ಭೌತಿಕ ಶಕ್ತಿ ಬೇಕು, ಆತ್ಮಕ್ಕೆ ಶಕ್ತಿ ಇಲ್ಲ, ಮನಸ್ಸಿಗೆ ಶಕ್ತಿ ಇಲ್ಲ. ಮನಸ್ಸೇ ಭಯವಾಗಿ ಮುದುಡಿ ಈ ರೀತಿ ಕುಳಿತು ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ ಅಂದಮೇಲೆ ದೇಹ ಎಲ್ಲಿ ಸ್ಪಂದನೆ ಮಾಡುತ್ತೆ? ದೇಹ ಇಸ್ ಡೆಡ್. ಸೊ ಯು ಹ್ಯಾವ್ ಟು ಚಾರ್ಜ್ ದಟ್. ನಿಮ್ಮ ಬಾಡಿಯನ್ನ, ನಿಮ್ಮ ದೇಹವನ್ನ ಚಾರ್ಜ್ ಮಾಡ್ಬೇಕು. ಮುಖ್ಯವಾಗಿ ಆ ದೇಹ ಚಾರ್ಜ್ ಆಗ್ಬೇಕು ಅಂದ್ರೆ ಇಂಜಿನ್ ಸ್ಟಾರ್ಟ್ ಆಗ್ಬೇಕು. ಗಾಡಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಆ ಕೀಯೇ ಭಗವಂತನ, ಆ ಪ್ರಾರ್ಥನೆ, ಆ ಸ್ಪಾರ್ಕ್ ಶುರು ಆಗತಕ್ಕಂಥದ್ದು ಆಗಬೇಕು. ಮನುಷ್ಯನ ಅತ್ಯಂತ ಜೀವನದಲ್ಲಿ ನಮಗೆ ಅತ್ಯಂತ ದೊಡ್ಡ ಶತ್ರು, ಪ್ರಬಲ ಶತ್ರು ಭಯವೇ. ಎಲ್ರಿಗೂ ಒಂದು ಭಯ ಇರುತ್ತೆ, ಏನೋ ಒಂದು ಭಯ ಇರುತ್ತೆ. ಹಿಂಗಾಗ್ಬಿಡುತ್ತೆ, ಅದು ಹಿಡ್ಕೊಬಿಡುತ್ತೆ, ಇದು ಹಿಡ್ಕೊಬಿಡುತ್ತೆ, ಇದು ಕಳ್ಕೊಬಿಡುತ್ತೆ, ಇದು ಬೀದಿಗೆ ಬಂದ್ಬಿಡ್ತೀವಿ, ಅದು ಬೀದಿಗೆ ಬಂದ್ಬಿಡುತ್ತೆ. ಯಾರೂ ಏನೂ ಮಾಡೋಕ್ಕಾಗಲ್ಲ. ನೀವು ಎಲ್ಲಿಯವರೆಗೂ ಸತ್ಕಾರ್ಯಗಳಲ್ಲಿದ್ದೀರಿ, ಸತ್ಕರ್ಮಗಳಲ್ಲಿದ್ದೀರಿ ಅಷ್ಟೇ. ಕುಳಿತುಕೊಳ್ಳಿ ನಿಮ್ಮ ಪಾಡಿಗೆ ಪ್ರಶಾಂತವಾಗಿ. ಆ ದೀಪ ಉರಿಸ್ಬಿಟ್ಟು ಬಂದು ಹಾಲಲ್ಲಾದ್ರೂ ಸರಿ, ಬೆಡ್ರೂಮಲ್ಲಾದ್ರೂ ಸರಿ, ನಿಮ್ಮ ಪಾಡಿಗೆ ಯಾರಾದರೂ ಸರಿ ನಿಧಾನವಾಗಿ ಆ ಪ್ರಚೋದನೆ ಮಾಡಿ, ನನ್ನಲ್ಲಿ ಶಕ್ತಿ ಇದೆ ಭಗವಂತ. ನಾನಿನ್ನೊಂದು, ನಿಮಗೆ 40 ಆಗಿದೆ, ನನಗೆ 30ರ ಶಕ್ತಿ ಅಂದ್ಕೊಳ್ಳಿ, ಬರುತ್ತೆ. ನನಗೆ 20ರ ಶಕ್ತಿ ಅಂದುಕೊಳ್ಳಿ, ಬರುತ್ತೆ. ಒಬ್ಬ ಅಮಿತಾಬ್ ಬಚ್ಚನ್ 82ನೇ ವಯಸ್ಸಿನಲ್ಲಿ ನಿತ್ಯ ಈ ರೀತಿಯ ಪ್ರಚೋದನೆ ಮಾಡ್ಕೋತಾನೆ. ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀರಿ ನೀವು.
ನಾವೇನು ಹೇಳ್ತೀವಿ, ಮನಸ್ಸಿಗೆ ಶಕ್ತಿ ತುಂಬಿಸ್ಲಿಕ್ಕೆ ನಮ್ಮ ವೈದಿಕದಲ್ಲಿ ಒಂದು ಪ್ರಾರ್ಥನೆ ಅಂತ ಹೇಳ್ತೀವಿ. ಆ ಪ್ರಾರ್ಥನೆ ನಿಮಗ್ ಮಾಡ್ಕೋಬೇಕು. ನೀವೇ ಅಲ್ವಾ, ನಿಮ್ಮಿಂದಲೇ ಅಲ್ವಾ ಇಡೀ ಜಗತ್ತು ನಡೀತಿರೋದು. ಇದಂ ಜಗತ್ತು, ನೀವು ಇಡೀ ಪ್ರಪಂಚ ನಡೀತಿರೋದು ನಿಮ್ಮಿಂದಲೇ ಭಗವಂತ ನಿಮ್ಮಿಂದಲೇ. ಎಲ್ಲ ದೊರೆಯಿಂದ ಹಿಡಿದು ಸೇವಕನಿಂದ ಹಿಡಿದು ಎಲ್ಲವೂ ನಡೆಯುತ್ತಿರುವುದು ನಿಮ್ಮಿಂದ. ಸೊ ಆ ನೀವು ಅನ್ನೋದು ಜಾಗೃತ ಆಗ್ಬೇಕು. ನೀವೇನು ಮಕ್ಕಳು ಹಿಂಗಾಗ್ಬಿಟ್ರೆ ಗುರುಜಿ ನನಗೆ ಗಂಡ ಇಲ್ಲ, ನನಗೆ ಕೆಲಸ ಇಲ್ಲ, ಬರುತ್ತೆ. ನೀವೇನು ಕೇಳುತ್ತೀರೋ ಅದು ಸಿಗುತ್ತೆ. ನೀವು ಕೇಳ್ತಿಲ್ಲ, ಆಜ್ಞಾ ಚಕ್ರ ಇಲ್ಲೇ ಇರೋದು. ಅದಕ್ಕೆ ಇದನ್ನ ಪ್ರಚೋದನೆ ಮಾಡಿ ಅನ್ನತಕ್ಕಂಥದ್ದು ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲೊಂದು ವಿಭೂತಿ ಧಾರಣ, ಕುಂಕುಮ ಧಾರಣ, ತಿಲಕ ಧಾರಣ ಇದೆಲ್ಲ ನಾವು ಮಾಡ್ಕೊಳ್ಳೋದು. ಸೊ ಅದೊಂದು ತೇಜಸ್ಸು ನಿಮಗೇ ಗೊತ್ತಿಲ್ಲದೆ ಒಳಗಡೆಯಿಂದ ಹೊರಗಡೆ ಬರುತ್ತೆ. ವರ್ಷಗಟ್ಟಲೆ ಬೇಕು. ಎಲ್ಲಿ ಗುರುಗಳೇ? ಸರಿ, ನಿಮ್ಮ ಪಾಡು ಕುಳಿತುಕೊಳ್ಳಿ, ಒಂದು 21 ನಿಮಿಷ ನಿಧಾನವಾಗಿ ಮಾಡಿ. ಅಂದ್ರೆ ಇದನ್ನ ಸಮ ಮಾಡ್ತಿದ್ದೀರಿ. ಆ ಭಯಗಳು, ನಿನ್ನೆ ಭಯಗಳು ಇಲ್ಲ, ನಾಳೆ ಭಯಗಳು ಇಲ್ಲ. ಯು ಆರ್ ಜಸ್ಟ್ ಟೇಕಿಂಗ್ ಕಂಟ್ರೋಲ್ ದಿ ಸಿಚುಯೇಷನ್. ಇದನ್ನ ಮಾಡುವಾಗ ನಿಧಾನವಾಗಿ ಈ ಒಂದು ಕರ್ಣಗಳು, ಈ ಕಿವಿಗಳಿದೆಯಲ್ಲ, ನೆನ್ಪಿಟ್ಕೊಳ್ಳಿ, ಇದು ಕೇಳಿಸುತ್ತೆ, ನಮಗ್ ಕೇಳಿಸುತ್ತೆ. ನಮಗೇ ಗೊತ್ತಿಲ್ಲದ ನಾವು ಅನ್ಕೊಂಡಿಟ್ಟು ನಾವು ಮರ್ತು ಬಿಟ್ಟಿದ್ದೇವೆ, ಏನು ಕೇಳಿಲ್ಲ ಅಂತ. ಬಟ್ ನಮಗ್ ಗೊತ್ತಿಲ್ಲದೆ ಒಳ್ಳೇದು ಕೆಟ್ಟದ್ದು ಎಲ್ಲ ತಗೊಂಡು ನಮ್ಮ ಬುದ್ಧಿಯಿಂದ ಮನಸ್ಸಿಗೆ ಅಲ್ಲಿ ದಬ್ತಾ ಇದೆ, ಸ್ಟೋರೇಜ್ ಬಾಕ್ಸ್ ದಬ್ತಾ ಇದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಇಲ್ಲೆಲ್ಲ ಏನೇನೋ ಹಾಕೊಳ್ಳೋರು, ಏನು ಕೇಳಿಸ್ಕೋಬಾರ್ದು, ಹೆಚ್ಚು ಕೇಳಿಸ್ಕೋಬಾರ್ದು, ಹೆಚ್ಚು ತಲೆಗೆ ಹತ್ತಿಸ್ಕೋಬಾರ್ದು ಅಂತ ನಾವು ಹತ್ತಿಸ್ಕೊಳ್ಳಿಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಎಲ್ಲ ನೆಗೆಟಿವ್ಸ್ ನೋಡೋದು, ನಿಧಾನವಾಗಿ ಈ ರೀತಿ. ಈ ಅಗ್ನಿ ಇದೆಯಲ್ಲ ತುಂಬಾ ವಿಶೇಷ. ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಈ ಅಗ್ನಿ ತತ್ವವನ್ನ ದೂರ ಇಡ್ತಾರೆ. ಇನ್ನೂ ಒಂದು ನೀವು ನಂಬಲ್ಲ, ನಾವು ಪ್ರಾರ್ಥನೆ ಮಾಡುವಾಗ ನಾವು ಕೆಲವೊಂದು ಸಾಧನೆ ಮಾಡುವಾಗ ಒಂದೊಂದು ಬಾರಿ ಒಂದೊಂದು ಮಾಡ್ಕೋತೇವೆ, ಎಲ್ರಿಗೂ ಹೇಳ್ಕೊಡಲ್ಲ. ನಮಗೆ ಆಜ್ಞಾ ಚಕ್ರ ಮಾಡ್ಬೇಕಾದ್ರೆ ನೋಡಿ, ನೀವು ನಂಬಲ್ಲ, ಈ ಎರಡೂ ಒಬ್ಬಿನ ನಡುವೆ ಆ ಆಜ್ಞಾ ಚಕ್ರಕ್ಕೆ ಆ ಪ್ರಾರ್ಥನೆಯನ್ನ ತಗೊಂಡು ಈ ಎರಡೂ ಹೆಬ್ಬೆಟ್ಟನ್ನ ಇಲ್ಲಿಗೆ ಸೇರಿಸ್ಕೋತಾರೆ. ಆಜ್ಞೆ ಮಾಡ್ತೇವೆ, ನನಗೆ ಈ ಶಕ್ತಿ ಕೊಡು, ನನಗೆ ಈ ಬಲ ತುಂಬಿಸು, ನನಗೆ ಈ ಜ್ಞಾನ ತುಂಬಿಸು, ನನಗೆ ಈ ಚೈತನ್ಯ ತುಂಬಿಸು ಅನ್ನತಕ್ಕಂಥದ್ದನ್ನ ಅಂದುಕೊಂಡು ನಾವಿಲ್ಲಿ ನಿಲ್ಲಿಸ್ಕೋತಾರೆ. ಹಾಗೆಯೇ ಈ ಒಂದು ಅನಾಹುತ ಚಕ್ರ ಅನ್ನತಕ್ಕಂಥದ್ದಕ್ಕೆ ಪ್ರಚೋದನೆ ಮಾಡ್ತಾರೆ, ಇಲ್ಲಿಟ್ಕೊತಾರೆ. ಹೌದು, ಆ ಭಗವಂತನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಈ ರೀತಿ ತಲೆ ಬಗ್ಸಿ ನಿಂತ್ಕೊತಾರೆ. ಅದಕ್ಕೊಂದು ಲೆಕ್ಕ ಇದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ತುಂಬಾ ಲೆಕ್ಕಗಳಿದೆ. ಈ ಕೈಯಲ್ಲೇ ಈ ರೀತಿ ಇಟ್ಟು ಇಲ್ಲಿಂದ ನಾಭಿ, ಅಲ್ಲಿಂದ ಜನನಾಂಗ. ಹೌದು, ಇಷ್ಟು ನಮ್ಮ ಬದುಕಿಗೇಣುದ್ದ ಬದುಕು ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮ್ಮ ಬದುಕು ಗೇಣುದ್ದ, ಆದ್ರೂ ನಾವು ಭಯಗಳು. ನಾನು ಅದಾಗ್ಬೇಕಿತ್ತು, ನಾನು ಇದಾಗ್ಬೇಕಿತ್ತು, ನಾನು ಅದು ಮಾಡ್ಬೇಕಿತ್ತು, ನಾನು ಇದಾಗ್ಬೇಕಿತ್ತು. ಏನು ಮಾಡಿದ್ರು ಗೇಣುದ್ದ ಹೊಟ್ಟೆ, ಗೇಣುದ್ದ ಜೀವನ. ಇಷ್ಟೇ ನಮ್ಮ ಆತ್ಮ ಇರೋದು. ಅದಕ್ಕೆ ಯಾವುದೇ ವಿಗ್ರಹಗಳನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೇಕಂದ್ರೆ ಈ ಅಂಗುಷ್ಟ ಗಾತ್ರದ ವಿಗ್ರಹಗಳನ್ನೇ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಕುಳಿತುಕೊಳ್ಳಿ, ನಿಮ್ಮ ಪಾಡಿಗೆ ನಿಧಾನವಾಗಿ ಈ ರೀತಿ ನಿಮ್ಮ ಇಷ್ಟ ದೇವರನ್ನ ಅಚ್ಯುತಾಯ ನಮಃ, ಮಾಧವಾಯ ನಮಃ, ಮುಕುಂದಾಯ ನಮಃ, ಗೋವಿಂದಾಯ ನಮಃ, ಇಲ್ಲ ಗಣಪತಿಯೇ ನಮಃ, ಓಂ ನಮಃ ಶಿವಾಯ, ಓಂ ದುರ್ಗೈ ನಮಃ, ಓಂ ನರಸಿಂಹಾಯ ನಮಃ. ಈ ರೀತಿ ನಿಮಗಿಷ್ಟವಾದ ದೇವರನ್ನ ಹೇಳ್ತಾ ಹಾಗೇ ಪ್ರಚೋದನೆ ಮಾಡಿ ನೋಡಿ. ಅಲ್ಲೊಂದು ಶಕ್ತಿ ಪ್ರಚೋದನೆ ಆಗುತ್ತದೆ. ನಿಧಾನವಾಗಿ ಕಿವಿಯನ್ನ ಎತ್ತರ ಪ್ರಚೋದನೆ ಮಾಡಿ. ದ ಫೋಕಸ್ ವಿಲ್ ಇನ್ಕ್ರೀಸ್. ನಿಮ್ಮ ಮನಸ್ಸಿನ ಫೋಕಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ. ನಿಧಾನ ಉಸಿರಾಡಿ ಹೀಗೇ ಬನ್ನಿ. ಯಾಕೆಂದ್ರೆ ನೋಡಿ, ಡಾಕ್ಟರ್ ನಮಗೆ ಪ್ರೆಷರ್ ಹಾಕೋದೇ ಇಲ್ಲಿ ಪ್ರೆಷರ್ ಹಾಕ್ತಾರೆ, ಇಲ್ಲಿ ಹಾಕ್ಬೇಕು. ನಿಧಾನವಾಗಿ ಈ ರೀತಿ ತಗೊಂಡು ಈ ರೀತಿ ಒತ್ಕೊಳ್ಳಿ. ಎಸ್, ಆ ರೀತಿ ಮಾಡುವಾಗ ಈ ಬೆರಳುಗಳನ್ನ ಇಲ್ಲಿಡಬೇಕು, ಈ ಅನಾಹುತ ಚಕ್ರದ ಹತ್ರ ಇಡಬೇಕು. ಇಟ್ ಮೇಕ್ಸ್ ಯು ಆರ್ ಸೆಂಡಿಂಗ್ ಎ ಸಿಗ್ನಲ್ ಆ ಅನಾಹುತ ಚಕ್ರಕ್ಕೆ, ಆ ಥೈಮಸ್ ಗ್ಲ್ಯಾಂಡ್ ಅಲ್ಲಿರೋ ಆ ಮನೋಶಕ್ತಿಗೆ, ಶಕ್ತಿಗೆ, ಭಗವಂತ ಶಕ್ತಿಗೆ, ನನ್ನಲ್ಲಿರುವ ಶಕ್ತಿಯನ್ನು ಉತ್ತೇಜಿಸು.
ನಾನು ಗೆಲ್ಲುತ್ತೇನೆ, ನಾನು ಈ ಎಕ್ಸಾಮ್ಸ್ ಪಾಸ್ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಒಂದು ಪರೀಕ್ಷೆ ಇರುತ್ತೆ, ಜೀವನದ ಒಂದು ಪರೀಕ್ಷೆ, ಯಾವುದೋ ಒಂದು ಪರೀಕ್ಷೆ, ಅಲ್ಲಿ ತತ್ತರಿಸಿ ನಿಲ್ಲಿಸ್ಬಿಟ್ಟಿರ್ತವೆ. ನೆನ್ಪಿಟ್ಕೊಳ್ಳಿ, ಇದು ಮಾಡಬೇಕು, ನಿತ್ಯ ಮಾಡಬೇಕು ಮಕ್ಕಳೇ. ಸುಮ್ಮನೆ ಎಲ್ಲ ಯೋಗ ಸಾಧನ, ವೈದಿಕ ಸಾಧನ, ಇವೆಲ್ಲ ಉಪಾಸನಾ ರಹಸ್ಯಗಳು, ವೈದಿಕ ರಹಸ್ಯಗಳು. ಸುಮ್ಮನೆ ಅಲ್ಲ, ನಾವೊಂದು ಮುದ್ರೆ ಹಾಕೊಳ್ಳೋದ್ರಿಂದ ಹಿಡಿದು, ವಿಭೂತಿ ಎಲ್ಲ ಹಚ್ಕೊಳ್ಳೋದ್ರಿಂದ ಹಿಡಿದು, ಶಿವಲಿಂಗ ಧಾರಣೆಯಿಂದ ಹಿಡಿದು, ರುದ್ರಾಕ್ಷಿ ಧಾರಣೆಯಿಂದ ಹಿಡಿದು, ತುಳಸಿ ಮಾಲೆ ಧಾರಣೆಯಿಂದ ಹಿಡಿದು, ಅದನ್ನ ನೋಡಿ ಹಾಕೊಂಡಿರ್ಬೇಕಾದ್ರೆ ಇದನ್ನ ನೋಡಿ, ಕರೆಕ್ಟಾಗಿ ಇದು ಬಂದು ನಮ್ಮ ಥೈಮಸ್ ಗ್ಲ್ಯಾಂಡ್ ಹತ್ರ ಇರೋ ತರ ಮಾಡ್ಕೋತೇವೆ. ಇದಕ್ಕಿಂತ ಉದ್ದ ಇರಬಾರ್ದು, ಇಲ್ಲಿಗೆ ಬರಬೇಕು. ಇಲ್ಲ, ವಿಶುದ್ಧಿ ನಾಭಿಗೆ ಹಿಡ್ಕೋತೇವೆ, ಇಲ್ಲಿಗೆ ಇಟ್ಕೋತೇವೆ ನಿಧಾನವಾಗಿ. ಈ ವಿಶುದ್ಧಿ ಗಂಟ್ಲು, ಇಲ್ಲೊಂದು ಶಕ್ತಿ ಇದೆ. ಎಸ್, ಕಂಪಿಸುತ್ತೆ, ಒತ್ತಡ ಹಾಕುತ್ತೆ, ಬಾಯೆಲ್ಲ ಒಣಗಲಿಕ್ಕೆ ಶುರು ಆಗುತ್ತೆ. ಭಯಗಳಿಗೆ, ಆಂದೋಲನಗಳಿಗೆ ತರ ಮಂಕು ಬಡದಾಗ ಕುತ್ಕೋಬಿಡ್ತೇವೆ, ಏನೋ ಕಳ್ಕೊಂಡಾಗ. ನೀವು ಇದೊಂದು 21 ದಿನ, 21 ನಿಮಿಷ ಜಸ್ಟ್ ಡೂ ಇಟ್. ಒಳಗಡೆ ಇರೋ ಅಷ್ಟೂ ಉಸಿರು ಹಿಡ್ಕೊಂಡಿರೋದು, ಭಯಗಳು ಪಡ್ತಿರೋದು, ಅವನ್ ಕಂಪಿಸ್ತಿರೋದು ಎಲ್ಲ ಅನಾಹುತ ಬಿಟ್ಟು ನಿಧಾನವಾಗಿ ಈ ರೀತಿ ಒತ್ಕೊಳ್ತಕ್ಕಂಥದ್ದು ಮಾಡಿ. ದೆನ್ ಅಗೇನ್ ಇಲ್ಲಿಂದ ಹಾಗೆ ನಾಭಿಗೆ ಬರಬೇಕು. ಹಾಗೇ ನಿಧಾನವಾಗಿ ಹೊಟ್ಟೆಲಿರೋ ಆ ಸಂಕಟ, ನಮಗೇ ಗೊತ್ತಿಲ್ಲದೆ 72,000 ನಾಡಿ ನರಗಳಿರ್ತಕ್ಕಂಥದ್ದು. ಅದರಲ್ಲಿ ಕೆಲವೊಂದು 64 ವಿಶೇಷವಾದಂಥ ನಾಡಿಗಳಿದ್ದಾವೆ. ಅದುವೇ ಈ ಗಟ್ ಅನ್ನುವಂಥ ಒಂದು ನಮ್ಮ ಹೊಕ್ಕಳ ಹತ್ರ ಇದೆ. ಅದಕ್ಕೆ ಈ ಒಂದು ವಿಶೇಷವಾಗಿ ಪಂಚಕ್ರಿಯೆ ಮಾಡಬೇಕಾದ್ರೆ ಹೊಟ್ಟೆಗೆ ಎಣ್ತಾರೆ, ಎಣ್ಣೆ ಹಾಕಿ ಈ ರೀತಿ ಎಣ್ತಾರೆ, ಇಲ್ಲೆಲ್ಲ ಹಾಕಿ ಎಳಿಸ್ತಾರೆ. ಈ ರೀತಿ ಇಳಿಸ್ಬೇಕು. ಅಭಯ, ಅದು ಮಲಮೂತ್ರದಲ್ಲಿ ಹೊರಗಡೆ ಹೊರಟೋಗ್ಬಿಡ್ಬೇಕು. ಆ ಒಂದು ಕೆಟ್ಟ ಗಾಳಿಯ ಮೂಲಕ ಹೊರಗಡೆ ಬಂದ್ಬಿಡ್ಬೇಕು. ಒಳಗಡೆ ತುಂಬಿಸ್ಕೊಂಡಿದ್ರೆ ಕಿವಿ ಮುಚ್ಕೊಳ್ಳೋದು, ತಲೆಭಾರ ಅನ್ನೋದು, ಕುತ್ತಿಗೆ ಭಾರ ಅನ್ನೋದು, ಇನ್ನೆಲ್ಲೋ ಹಿಡ್ಕೊಂಡಿದೆ, ಇಲ್ಲೆಲ್ಲೋ ಹಿಡ್ಕೊಂಡಿದೆ, ಇಲ್ಲೆಲ್ಲೋ ಹಿಡ್ಕೊಂತ ಗುರುಗಳೇ, ಇಲ್ಲೆಲ್ಲೋ ಹಿಡ್ಕೊಂತ ಗುರುಗಳೇ, ಸೊಂಟ ನೋವು ಗುರುಗಳೇ, ಈ ಎಲ್ಲವೂ ಇಲ್ಲಿದ್ದಾವೆ. ಎಲ್ಲವೂ ನಮ್ಮ ದೇಹದ ಆ ಶಕ್ತಿ ನಿಶಕ್ತಿಯಾಗಿ ಮಲಗ್ಬಿಟ್ಟಿದೆ. ನೀನು ಇಷ್ಟೇ ಕಣೋ, ನೀನು ಮಾಡಲಾರೆ ಕಣೋ, ನೀನು ಓಡಲಾರೆ ಕಣೋ, ನೀನು ಬದುಕಲಾರೆ ಕಣೋ, ನೀನು ಬದುಕಿಷ್ಟೇ ಕಣೋ, ನೀನು ಕಳ್ಕೊಳ್ಳೋದೇ ಕಣೋ, ಇದೇ ಮಾಡಿಸೋದು. ಕಂಪಸ್ತಲೇ ಇರ್ತವೆ. ದಿಸ್ ಇಸ್ ದಿ ಅಲ್ಟಿಮೇಟ್ ಸ್ಪಿರಿಟ್ ಮಕ್ಕಳೇ. ನಿಮಗೆ ಗೊತ್ತಿಲ್ಲ, ನಿತ್ಯ ನಾನು ಇದನ್ನ ತುಂಬಾ ಜನ ಕೇಳ್ಕೊಟ್ಟಿದ್ದಾನೆ. ಅದರಲ್ಲಿ ಇವತ್ತಿಗೂ ಒಬ್ರು ಮೈಸೂರಿಂದ ಒಬ್ರು ಪ್ರೊಫೆಸರ್ ಬರ್ತಾರೆ, ಅವ್ರು ಹೇಳ್ತಾರೆ ಇವತ್ತಿಗೂ, ಸರ್ ನನ್ನ ಒಂದು ವಿದ್ಯಾರ್ಥಿಗಳಿರ್ಬೋದು, ಐ ವಾಸ್ ಲಾಸ್ಟ್. ಅವ್ರಿಗೊಂದು ಸುಮಾರು ಒಂದು 65-66 ವರ್ಷ. ಆ ಯಜಮಾನನೇ ಹತ್ರ ನಿಜ ಹೇಳಬೇಕು ಅಂದರೆ ಒಂದು 3 ಬಾರಿ ನಿಜವಾಗ್ಲೂ ಬಂದಾಗ ನೀವು ನನಗೆ ಗೈಡೆನ್ಸ್ ಮಾಡಿದ್ದೀರಿ. ಇಟ್ಸ್ ಅನ್ ಅಲ್ಟಿಮೇಟ್ ಪವರ್ ಇಸ್ ಬಿನ್ ಗಿವನ್ ಅಂತ ಹೇಳ್ಬೇಕು. ಥರ ಡಿಸ್ಟರ್ಬ್ ಆಗ್ಬಿಟ್ಟಿದೆ, ಎಲ್ಲ ಬಿಟ್ಟು ಹೋಗ್ಬಿಡೋಣ ಅಂತ ಅನ್ನಿಸ್ತಕ್ಕಂಥದ್ದು ಅಂತ ತುಂಬ ಜನಕ್ಕೆ. ಅದರಲ್ಲೂ ಒಂದು 20 ದಾಟಿರೋರು, 18-20, ವೆನ್ ಯು ಆರ್ ರನ್ನಿಂಗ್ ಫಾರ್ ಯುವರ್ ಗೋಲ್ಸ್, ಯಾವುದೋ ಆಗ ತಾನೇ ಬೆಳೀತಿರೋ ಗಿಡ ನೀವು, ಇಲ್ಲ ಗಾಯ ಆಗಿರೋ ಮರ ನೀವು, ಏನೋ ಒಂದು ಜೀವನದಲ್ಲಿ ನಡೆದು ಬಿಟ್ಟಿದೆ, ಆಗಿದೆ, ಅದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅವರೆಲ್ಲ ಗೆದ್ರು, ನಾವ್ ಯಾಕೆ ಗೆಲ್ಲಲಿಕ್ಕೆ ಆಗ್ತಿಲ್ಲ? ನಾವೆಲ್ಲೋ ಅಲ್ಲಿ ಆ ಕತ್ತಲಲ್ಲೇ ಕೂತ್ಕೋಬಿಟ್ಟಿದ್ದೇವೆ, ನಿಂತ್ಕೋಬಿಟ್ಟಿದ್ದೇವೆ, ಕಳ್ಕೊಬಿಟ್ಟಿದ್ದೇವೆ ಅಂತ. ಪ್ರಪಂಚದಲ್ಲಿ ಅತ್ಯಂತ ಪ್ರಬಲ ಶತ್ರು ನಮ್ಮ ಭಯ ಇಲ್ಲಿ ಕೂತಿದೆ. ದಿಸ್ ಇಸ್ ದಿ ಪವರ್ ಬ್ಯಾಂಕ್. ಇಲ್ಲಿ ಜಾಗೃತ್ ಮಾಡಬೇಕು ಈ ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಭಗವಂತನ. ಅದಕ್ಕೆ ನೋಡಿ, ನಾವು ಬಂದು ಇಲ್ಲಿ ವಿಭೂತಿ ಇಟ್ಕೋತೇವೆ, ಇಲ್ಲಿ ತಿಲಕ ಇಟ್ಕೊಳ್ತಕ್ಕಂಥದ್ದು ಮಾಡ್ತೇವೆ, ಇಲ್ಲಿ ರುದ್ರಾಕ್ಷಿ ಇಲ್ಲ ತುಳಸಿ ಮಾಲೆನ ಇಲ್ಲಿ ತಂದು ನಿಲ್ಲಿಸ್ತೇವೆ. ಅವನೇ ಸತ್ಯ, ಈ ಸತ್ಯ ಅಲ್ಲಿ ಗೊತ್ತಾಗ್ಬೇಕು. ದಿಸ್ ಇಟ್ ಹ್ಯಾಸ್ ಟು ಬಿ. ಸೊ ಇಲ್ಲಿ ಹೊತ್ತು ನೋಡಿ, ನೀವೇನು ಮಾಡಬೇಡಿ. ಈಗ ಪ್ರೋಗ್ರಾಮ್ ನೋಡ್ತಿದ್ದೀರಲ್ವಾ, ಜಸ್ಟ್ ಹೀಗೆ ಇಟ್ಕೊಂಡು ನಿಧಾನವಾಗಿ ಒತ್ತಿ ಕೂತ್ಕೊಳ್ಳಿ, ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಒಂದು 2 ನಿಮಿಷ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರನ್ನ ಈ ರೀತಿ ಒತ್ಕೊಂಡು ಕೂತ್ಕೊಳ್ಳಿ, ನಿಧಾನವಾಗಿ ಈ ತರ ಶೇಕ್ ಮಾಡಿ. ಅಲ್ಲಿ ನೋಡಿ ಆ ರಿಲ್ಯಾಕ್ಸೇಷನ್. ಯಾರಾದರೂ ಸರಿ, ಆಬಾಲ ವೃದ್ಧರಾಗಿ ಅಂತ ಮಕ್ಕಳಿಗೆ ಇದು ಗೊತ್ತಾಗಲ್ಲ ಅಷ್ಟೇ, ಮಕ್ಕಳಿಗೆ ಬೇಡ. ಒಂದು 20-21 ದಾಟಿದೆ, ಯು ಆರ್ ದ್ಯಾಟ್. ಸೊ ಆ ಭಯ ದೂರ ಹೋಗುತ್ತೆ. 21 ದಿನ ಮಿನಿಮಮ್ 21 ನಿಮಿಷ. ಭಯವೇ ಮನುಷ್ಯನ ಬಹುದೊಡ್ಡ ಶತ್ರು.
ನೀವು ಭಯ ಪಟ್ರೆ ಏನು ಸಾಧಿಸೋಕ್ಕಾಗಲ್ಲ ಮಕ್ಕಳು, ಹೋಗೋಕ್ಕಾಗಲ್ಲ, ಅಲ್ಲಿ ನಿಂತ್ಕೊಬಿಡ್ತೀರಿ. ಏನೂ ಆಗ್ಬಿಡ, ಕಾಣದ ದೇವರನ್ನು ಮರ್ತು ಬಿಡ್ತೀರಿ. ಮನೆ, ಕುಟುಂಬ, ಅಧಿಕಾರ ಇನ್ನೇನು ಇಲ್ಲ ಕಣೋ, ಕಳೆದು ಹೋಯ್ತು. ಸೊ ಯು ಹ್ಯಾವ್ ಟು ಗೆಟ್, ನೀವು ಚಾರ್ಜ್ ಆಗ್ಬೇಕು. ಇದು ಇದು ಈ ಒಂದು ಮನೋಶಕ್ತಿ, ಈ ಶಕ್ತಿ ಇದು ಚಾರ್ಜ್ ಆಗ್ಬೇಕು ಅಂದ್ರೆ ಇದನ್ನ ಮಾಡಿ. ನಿತ್ಯ ಈ ರೀತಿ ಆ ಜಪ ಮಾಡಿಕೊಳ್ತಾ, ನಾನಿದು, ನನ್ನ ಬಲವಿದು, ನನ್ನ ಶಕ್ತಿ ಇದು, ನಾನು ಸೋಲಲ್ಲ, ನಾನು ಗೆಲ್ಲುತ್ತೇನೆ, ಎಂಥ ಸೋಲನ್ನಾದರೂ ಎದುರಿಸುತ್ತೇನೆ, ನನ್ನನ್ನು ಯಾರು ತಡೆಯುವವರಿಲ್ಲ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಈ ರೀತಿ ಮಾಡಿಕೊಂಡು ಕೇಶವ ಅಚ್ಯುತ ಅಂತ ಹೇಳಿ ನಿಧಾನವಾಗಿ ಈ ರೀತಿ ಮಾಡಿ. ಎಸ್, ಹಾಗೇ ನಿಧಾನವಾಗಿ ಹೋಗ್ಲು ಆ ಬೆಂಕಿ ಅಲ್ಲಿಂದ ಹಾಗೇ ಪಾದಗಳಿಗೆ ಎಲ್ ಶೇಪಲ್ಲಿ ಕೂತ್ಕೊಳ್ಳಿ. ಪದ್ಮಾಸನ ಹಾಕೋಬೇಕು ಅಂತ ತುಂಬಾ ಜನಕ್ಕೆ ಪದ್ಮಾಸನ ಹಾಕೊಳ್ಳೋಕ್ಕೆ ಆಗೋಲ್ಲ. ಸೊ ಲೆಟ್ ದಟ್ ನೆಗೆಟಿವ್ ಗೋ ಔಟ್. ಇದನ್ನ ಅಭ್ಯಾಸ ಮಾಡಿ. ಅದ್ಭುತ. ಇನ್ನೂ ಕೆಲವು ವೈದಿಕ ಸಾಧನಗಳಿದ್ದಾವೆ, ನಿಮಗೆ ಗೊತ್ತಿಲ್ಲ. ನಿಮ್ಮ ಕೈಯಲ್ಲೇ ಯು ಕ್ಯಾನ್ ಫೀಲ್ ದಟ್. ಕೆಲವರು ಹೇಳ್ತಾರೆ ಅವ್ರನ್ನ ಮುಟ್ಟಿದ್ರೆ, ಅವ್ರ ಕೈಯಿಂದ ಮುಟ್ಟಿಸ್ಕೊಂಡ್ರೆ ಏನೋ ಶಾಕ್ ಹೊಡೆದಾಗ ಆಗುತ್ತೆ. ಏನೋ ಒಂದು ಅದ್ಭುತ ಅನ್ನತಕ್ಕಂಥ ಇದೆಲ್ಲ ಇದೆ, ನಿಮ್ಮ ಒಳಗಡೆ ಇದೆ, ತರಬಹುದು. ನೀವು ಸಿದ್ಧರಾಗಬೇಕಷ್ಟೆ. ಮಾಡ್ಕೋತೀರಿ, ಆ ಭಯಾಂದೋಲನಗಳಿಂದ ಹೊರಗಡೆ ಬರ್ತೀರಿ ಅನ್ನತಕ್ಕಂಥದ್ದು ನಾನು ನಂಬ್ತೇನೆ. ಏನು ಯೋಚನೆ ಮಾಡಬೇಡಿ ಮಕ್ಕಳು, ಏನೂ ಆಗೋಲ್ಲ, ಎಂಥದ್ದಾಗೋಲ್ಲ. ನಿಮ್ಮ ನ್ಯಾಯ, ನಿಮ್ಮ ಧರ್ಮ ನಿಮ್ಮಲ್ಲಿ ಇದೆಯಲ್ಲ, ನಿಮ್ಮ ವೃತ್ತಿ, ನಿಮ್ಮ ಕೆಲಸ ನಿಮ್ಮಲ್ಲಿ ಇದೆಯಲ್ಲ. ಎಸ್, ಅದನ್ನ ಪ್ರಚೋದನೆ ಮಾಡಿ ನೀವು. ನನ್ನಲ್ಲಿದೆ, ನಾನು ಎದ್ದೋಳುತ್ತೇನೆ. ದ್ಯಾಟ್ಸ್ ಇಟ್. ಒಳ್ಳೇದಾಗ್ಲಿ. ಇನ್ನಷ್ಟು ವಿಚಾರಗಳು ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜೀವನದಲ್ಲಿ ಅತ್ಯಂತ ಪ್ರಬಲವಾದ ಶತ್ರು ಭಯ ಅನ್ನತಕ್ಕಂಥದ್ದು ಹೇಳಿದೆ. ಇವತ್ತಿಗೂ ಒಂದು 70-72 ಅಜ್ಜಿ ನಡಿಲಿಕ್ಕೆ ಆಗೋಲ್ಲ, ಪೂರ್ತಿ ಮಲಗಿಬಿಟ್ಟಿದ್ದಾರೆ. ಅಮ್ಮಮ್ಮ ಅದು ಈ ಪ್ರಯೋಗವನ್ನ ತೋರಿಸ್ಕೊಟ್ಟಿದ್ದಾನೆ. ಗುರುಜಿ ನಡೀತಾನೆ. ಈವನ್ ಮೆಡಿಕೇಶನ್ ಇಸ್ ಡೆಡ್ ಎಂಡ್ ಅಂತ ಅನ್ಕೋಬಿಟ್ಟಿದ್ದೆ. ಇಲ್ಲಮ್ಮ, ಬದುಕು ನೀನ್ ಚಾರ್ಜ್ ಮಾಡಿದ್ರೆ ಓಡುತ್ತೆ. ನೀನ್ ಚಾರ್ಜ್ ಮಾಡ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ನಮ್ಮ ದೇಹ ಸಾಯಲು ಬಯಸೋಲ್ಲ, ನಮ್ಮ ಆತ್ಮ ಕೂಡ ನಮ್ಮ ದೇಹದಿಂದ ಹೋಗಲು ಬಯಸೋದಿಲ್ಲ. ಬಟ್ ಸಮ್ವೇರ್ ಅವರ್ ಮೈಂಡ್ ಇಸ್ ಸೆಟ್ ಅವೇ. ಸಾಕು ಕಣ, ಬಿಡೋ ಕಣ. ಇಟ್ ಇಸ್ ಸ್ಟಾರ್ಟೆಡ್. ಆ ಪುಕ್ಕಲ್ತನ, ಆ ಭಯ, ಆ ಆಂದೋಲನ, ಭಯವೇ ನಿಮ್ಮನ್ನ ಅರ್ಧ ತಿಂದಾಕೋದು. ನೆನ್ನೆ ಭಯ, ಇಲ್ಲ ನಾಳೆ ಭಯ. ಅದನ್ನ ಬಿಡಿ ಅಂತ ಹೇಳ್ತಾ, ಒಂದೊಂದು ಸಂಖ್ಯೆಗಳಿಗೆ ಒಂದೊಂದು ಶಕ್ತಿ ಇದೆ ನಾನು ಹೇಳ್ತಾ ಬರ್ತಿದ್ದೇನೆ. 1ನೇ ಸಂಖ್ಯೆ, 2ನೇ ಸಂಖ್ಯೆ, ಇನ್ನು 3ನೇ ಸಂಖ್ಯೆ. 3ನೇ ತಾರೀಕು ಹುಟ್ಟಿದವರು, 12ನೇ ತಾರೀಕು ಹುಟ್ಟಿದವರು, 21 ಹುಟ್ಟಿದವರು, 30 ಹುಟ್ಟಿದವರು. ಕೊಡುವ ಕೈ, ಜ್ಞಾನ ಭಂಡಾರದ ಸಂಖ್ಯೆಗಳಿದು. ಜನ್ಮದ ನೀವು ಒಬ್ಬ ಗುರು, ಹೌದು ಅಲ್ವೋ ಹೇಳಿ? ಎಷ್ಟು ಜನ ನಿಮ್ಮ ಹತ್ರ ಗೈಡೆನ್ಸ್ ತಗೊಂಡಿದ್ದಾರೆ ಹೇಳಿ? ಗುರು ಕೊಡುವವನಾಗಬೇಕವನ್ನ ತಗೋಬಾರ್ದು. ಗುರು ಹಂಚಬೇಕು, ಇರೋ ಜ್ಞಾನ, ಶಕ್ತಿ, ಬಲವನ್ನ ಹಂಚಬೇಕು ಅಂತೇನೆ. ನಿಮಗೆ ಕೊಡೋ ಬುದ್ಧಿ ಜಾಸ್ತಿ, ಒಂಥರ ಗಾಂಭೀರ್ಯ. ಈ 3ನೇ ತಾರೀಕು, 12ನೇ ತಾರೀಕು, 21 ಹಾಗೂ 30 ಅದಷ್ಟೇ ಅಲ್ಲ, ಪುನರ್ವಸು ನಕ್ಷತ್ರ, ವಿಶೇಷವಾಗಿ ಪೂರ್ವಭಾದ್ರ ನಕ್ಷತ್ರ, ವಿಶಾಖ ನಕ್ಷತ್ರ, ಈ 3 ಕೂಡ ನಕ್ಷತ್ರಗಳು ಕಾಲಚಕ್ರದಲ್ಲಿ ಗುರುವಿನ ಸಂಕೇತ ನಕ್ಷತ್ರಗಳು. ನಿಮ್ಮ ವಾಕೇ ಒಂಥರ ಇರುತ್ತೆ ನೋಡಿ. ನಿಮ್ಮ ಮಾತು, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ ಸ್ವಭಾವತಃ ಯು ಆರ್ ಎ ಗುರು. ಜನ್ಮತಃ ಯು ಆರ್ ಎ ವೆರಿ ಬಿಗ್ ಲರ್ನರ್. ಎಲ್ಲರೂ ಒಂದು ಸ್ಟೇಜ್ಗೆ ಬಂದರೆ ಓದನ್ನು ನಿಲ್ಲಿಸ್ಬಿಡ್ತಾರೆ, ಕಲಿಯೋದನ್ನು ನಿಲ್ಲಿಸ್ಬಿಡ್ತಾರೆ. ಬಟ್ ನೀವು ಕಲಿತಲೇ ಇರ್ತೀರಿ ನೋಡಿ, ಏನಾದರೂ ಒಂದು ಕಲಿತಿರ್ತೀರಿ.
ಒಂದು ಅಡಿಗೆಯೋ, ಒಂದು ರಂಗೋಲಿಯೋ, ಒಂದು ಬಟ್ಟೆಯೋ, ಒಂದು ಡಿಸೈನೋ, ಒಂದು ಮೇಕಪ್, ಏನಾದರೂ ಒಂದು ಕಂಪ್ಯೂಟರು, ಒಂದು ಇಂಟರ್ನೆಟ್, ಏನೋ ಒಂದು ರೀಲ್ಸ್ ಮಾಡೋದಾದ್ರೂ ಇರ್ಬೋದು. ಹೌದು ಅಲ್ಲವೋ ಹೇಳಿ ಅಂತ ಗುರು ನಿಮಗೆ ಅಲ್ಲೊಂದು ಆತಂಕ ಯಾವಾಗಲೂ ಇರುತ್ತೆ. ನಿಮಗೆ ದೇವರು ಕೊಟ್ಟಿರೋ ಒಂದು ವರ, ದುಡ್ಡು ಬರುತ್ತೆ, ಗೌರವ ಬರುತ್ತೆ, ಹೆಸರು ಬರುತ್ತೆ, ಬಟ್ ಅದು ಹಾಗೇ ಇರುತ್ತಾ ಅನ್ನೋ ಭಯಕ್ಕೆ ಸಿಕ್ಕಾಬಟ್ಟೆ ಖರ್ಚು. ಯಾಕಂದ್ರೆ ಗುರು ಕೊಡುವುದಲ್ವಾ, ಯಾರು ಬಂದ್ರು ನಿಮ್ ಕೈ ಧಾರಾಳಿ ಕೊಟ್ಟಿ ಕಳುಹಿಸುತ್ತೀರಿ. ಪುನರ್ವಸು ನಕ್ಷತ್ರ ನಿಮ್ ಮನೆಗೆ ಬಂದ್ರೆ ವಿಶಾಖ ನಕ್ಷತ್ರ, ನಿಮಗಿದೆಯೋ ಇಲ್ಲವೋ ಪೂರ್ವಭಾದ್ರ ನಕ್ಷತ್ರ, ಹೊಟ್ಟೆ ತುಂಬಾ ಊಟ ತಿಂದ್ರೋ ಇಲ್ವೋ, ಯಾರಾದ್ರೂ ಬಂದ್ರೆ ಮೊದಲು ಅವರ ಸೇವೆ. ನಿಮ್ಮ ಕಾಲಲ್ಲಿ ಒಳ್ಳೆ ಚಪ್ಪಲಿ ಇದೆಯೋ ಇಲ್ವೋ, ಇನ್ನೊಬ್ಬರಿಗೂ ಒಂದು ಕೊಡಿಸ್ತೀರಿ ನೀವು. ಕೊಟ್ಟು ಕೆಟ್ಟವರಾಗುವ ಸಂಖ್ಯೆಗಳಲ್ಲಿ ಇವರೊಬ್ಬರು, ಹಾಗೂ ನಕ್ಷತ್ರಗಳಲ್ಲಿ ಸಹಾಯ ಮಾಡಿ ನೋವು ತಿನ್ನುವ ನಕ್ಷತ್ರಗಳಲ್ಲಿ ಇವರೇ. ಪುನರ್ವಸು, ವಿಶಾಖ, ಪೂರ್ವಭಾದ್ರ. ಗುರುವಲ್ವಾ, ಕೊಟ್ಟು ನೋವು ತಿನ್ನುವುದು ಅಂದ್ರೆ ಇದು, ಸಹಾಯ ಮಾಡಿ ನೋವು ತಿನ್ನುವುದು ಅಂದ್ರೆ ಇದು, ದಾರಿ ತೋರಿಸಿ ನೋವು ತಿನ್ನುವುದು ಅಂದ್ರೆ ಇದು. ಸೊ ಅಂತ ನಿಮಗೆ ನಿರಂತರವಾಗಿ ಯಾವಾಗ್ಲೂ ಆ ಹೆಸರು, ಆ ಗತ್ತು, ಆ ದೌಲತ್ತು, ಆ ದುಡ್ಡು ಒಂದಷ್ಟು ಇರಬೇಕು ಮಕ್ಕಳೇ. ಧನವೇ ಎಲ್ಲದಕ್ಕೂ ಕಾರಣ, ಧನವೇ ಎಲ್ಲದಕ್ಕೂ ಕಾರಣ. ಏನು ಮಾಡ್ಬೇಕಂದ್ರೂ ಧನ ಇಲ್ಲದೆ ಆಗೋಲ್ಲ. ನಿಮ್ಮ ಹತ್ರ ಸದಾ ಇರ್ಬೇಕು. ನಿಮ್ಗೆ ಶಾರ್ಟೇಜ್ ಬರುತ್ತೆ, ನಿಮ್ಗೆ ಎಷ್ಟು ದುಡ್ಡು ಬಂದ್ರೂ ಖರ್ಚೆ. ಗುರುಜಿ ಒಂದೊಂದು ಸಮಯ ಹಿಂಗ ಆಗ್ಬಿಡುತ್ತೆ, ಬರೀ ಲೆಕ್ಕಗಳೇ, ಇನ್ನೊಂದು. ಹೌದು ಅಲ್ವೋ ಹೇಳಿ, ನೀವು ಒಂಥರ ವಾಕಿಂಗ್ ಕ್ಯಾಲ್ಕುಲೇಟ್ರು. ಬರೀತೀರೋ ಇಲ್ವೋ ಹೇಳಿ, ಪುಸ್ತಕ ತಗೊಂಡು ಕರೆಕ್ಟಾಗಿ ಹೇಳಿ, ಲೆಕ್ಕ ಪುಸ್ತಕ. ಗುರುಗಳು ಹೌದು, ಮನೆಗೆ ಎಷ್ಟು ಖರ್ಚು, ಕರೆಂಟ್ ಬಿಲ್ಗೆ ಎಷ್ಟು ಖರ್ಚು, ವಾಟರ್ ಬಿಲ್ಗೆ ಎಷ್ಟು, ನೀವು ಎಷ್ಟು ಬರೀತೀರೋ ಅಷ್ಟು ಖರ್ಚು ಜಾಸ್ತಿ. ನೀವು ಬರೀಲೇಬಾರ್ದು. ಲೆಕ್ಕ ಪತ್ರ ಬರೆಯೋದನ್ನು ನಿಲ್ಸಿ. ತುಂಬಾ ಜನ ಕೇಳ್ತಾನೆ, ತಿಂಗಳಿಗೆ ಇಷ್ಟು ಖರ್ಚು, ಆಯ್ತು ಎತ್ತಿಟ್ಕೊಂಡಿದ್ದಾನೆ, ಪ್ರತಿ ತಿಂಗಳು ಒಂದು 20,000, 30,000, 50,000 ಅಷ್ಟು ಇಟ್ಕೋಬೇಕು, ಅಷ್ಟೇ. ಅದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಷ್ಟೇ. ಇದಕ್ಕೆ ಉಳಿಸ್ತೀನಿ, ನಾನು ಇದ್ರಲ್ಲಿ ಎತ್ತಿಡ್ತೀನಿ, ನಿಮ್ಮ ಕೈಯಲ್ಲಿ ಎತ್ತಿಡಲು ಆಗುವುದಿಲ್ಲ. ಏನು ಮಾಡಿದರೂ ಎತ್ತಿಡಲು ಆಗೋದಿಲ್ಲ. 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ನಿಮಗ್ ನೋಡಿ, 10,000 ಸಂಬಳ ಬರುವಾಗ 15,000 ಖರ್ಚಿತ್ತು. 50,000 ಸಂಬಳ ಬಂದಾಗ 1,00,000 ಖರ್ಚು ಬಂದ್ಬಿಡ್ತು. ಹೌದಾ ಅಲ್ವಾ ಹೇಳಿ. ಈಗ ಗುರುಜಿ 2 ಲಕ್ಷ ಬರುತ್ತೆ ಗೊತ್ತಾ ಬಾಡಿಗೆಗಳು, ಅದು ಇದು ಅಂತ, ನಿಮಗ್ 3 ಲಕ್ಷ ಇಲ್ಲ 4 ಲಕ್ಷ ಖರ್ಚು ಡಿಫಾಲ್ಟ್ ಇರುತ್ತೆ. ಹೆಂಗೆ ಅಂತ ಹೇಳ್ತೀರಾ? ನೀವು ನೋಡ್ಕೊಂಡು ಯಾರೋ ಬರ್ತಾರೆ. ನೀವು ಅನ್ನಬ್ರಹ್ಮ, ನೀವು ಅನ್ನ ಕೊಟ್ಟು, ಬಟ್ಟೆ ಕೊಟ್ಟು, ನೆರಳು ಕೊಡೋರು. ನೀವು ಎತ್ತಿ ಕೊಡ್ತೀರಿ, ನಿಮ್ಮನ್ನೇ ಎತ್ಕೊಟ್ಬಿಡ್ತೀರೇನೋ ಅಂತ ಪೆದ್ದುಗಳು ನೀವು. ಗುರುಭಾವ ಅದುವೇನೋ ಒದ್ದಾಟ. ಹೀಗೆ ಇರ್ತೀನ, ಹಿಂಗೆ ಇರ್ತೀನೋ, ಕೊಡೋ ಕೈ ಅಲ್ವಾ. ಯಾವಾಗ್ಲೂ ಕೊಡುವಂತವನಾಗಿರಬೇಕು, ಕೊಡುವಂತವನಾಗಿರಬೇಕು ಅನ್ನತಕ್ಕಂಥದ್ದು ಒಂದು ಯೋಚನೆ ಖಂಡಿತ ಇರುತ್ತೆ. ಅದಕ್ಕೊಂದು ಮಾರ್ಗೋಪಾಯ ಹೇಳ್ತಾನೆ. ಯಾವಾಗ್ಲೂ ನಿಮ್ಮ ಮನಿ ಪರ್ಸು, ವ್ಯಾನಿಟಿ ಬ್ಯಾಗು, ಇಲ್ಲ ಆಫೀಸ್ಗೆ ಹೋಗೋ ಬ್ಯಾಗು, ಆಫೀಸ್ ಬ್ಯಾಗು, ಇಂಥದ್ರಲ್ಲಿ ಆಯಿತು ಅಂತ ಹೇಳ್ದ ಅಂದ್ರೆ, ಆ ವೈದಿಕವಾಗಿ ರಿಸರ್ಚ್ ಮಾಡ್ಕೊಂಡು ಬಂದಿದ್ದೇನೆ. ಬಿಳಿ ಕವಡೆಗಳು ಸಿಗುತ್ತೆ. ಗಂದಿಗೆ ಅಂಗಡಿಗೆ ಹೋಗಿ ಒಂದು 5 ಬಿಳಿ ಕವಡೆ ಒಂದು ಚಿಕ್ಕ ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ. ಒಂದು ಚಿಕ್ಕದು ಡಬ್ಬಿಲ್ ಹಾಕಿ ಯಾವಾಗಲೂ ಆ ವ್ಯಾನಿಟಿ ಬ್ಯಾಗಲ್ಲಿ, ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಎಲ್ಲಿ ದುಡ್ಡಿಡ್ತೀರೋ ಅಲ್ಲಿ ಒಂದು 5 ಕವಡೆ, ಇಲ್ಲ ಮನೆ ದೇವರಲ್ಲಿ ಒಂದು ಅಕ್ಷತೆ ಇಟ್ಟುಬಿಟ್ಟು ಅದಕ್ಕೆ ಆ ಕವಡೆಗಳು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಕುಂಕುಮ, ನಿತ್ಯ ಧೂಪ ದೀಪಂ. ಯಾಕಂದ್ರೆ ನೀವು ಯಾವಾಗಲೂ ಕೊಡುವವರೇ. ಯಾರು ಬಂದ್ರು ಸರಿ. ನಿಮ್ಮ ಮನೇಲಿ ಅನ್ನಕ್ಕೆ ಕೊರತೆ ಇರೋಲ್ಲ, ಬಟ್ಟೆಗೆ ಕೊರತೆ ಇರೋಲ್ಲ, ವ್ಯವಸ್ಥೆಗೆ ಕೊರತೆ ಇರೋಲ್ಲ, ಆದ್ರೂ ನಿಮ್ ಭಯ ಬಿಡೋಲ್ಲ. ನನ್ಗೆ ಈಗಲೂ ನೆನಪಿದೆ, ಪೂರ್ವಭಾದ್ರ ನಕ್ಷತ್ರದ ಹುಡುಗ. ಗುರುಜಿ ತುಂಬಾ ಆತ್ಮೀಯ. ರವಿ ಹಿಂಗ್ ಕೆಲ್ಸದ್ದಾಗ್ಬಿಟ್ಟಿದೆ, ನಿನಗೆ ಕೆಲಸ ಯಾರು ಹೇಳಿತು? ಇಲ್ಲ ಹೇಳ್ಬಿಟ್ಟಿದ್ದಾರೆ ಇನ್ನೊಂದು ತಿಂಗಳು ಅಂತ. ಎಂಥದ್ದಾಗೋದಿಲ್ಲ, ನೀವು ನಂಬೋಲ್ಲ. 1 ತಿಂಗಳಲ್ಲ, 15 ದಿನದಲ್ಲೇ ಬೇರೆ ಪ್ರಾಜೆಕ್ಟ್ಗೆ ಹಾಕ್ತಾರೆ, ಇನ್ನೂ ಬೆಟರ್ ಸ್ಯಾಲ್ರಿ. ರೀಸೆಂಟಾಗಿ ಒಂದು ಕಾರ್ ತಗೊಂಡು ಆಫೀಸ್ಗೆ ಬಂದಿದ್ದಾನೆ. ನೀನು ಹೇಳ್ದಾಗೆ ಆಯ್ತು ರವಿ. ಕುಂಭರಾಶಿಯ ಪೂರ್ವಭಾದ್ರ ನಕ್ಷತ್ರ.
ಮಾರ್ಚ್ ಒಳಗಡೆ ಒಂದು ಗಾಡಿ ಬರುತ್ತೋ ನಿನಗೆ, ಸಂಕ್ರಾಂತಿ ತೀರ್ಲಿ ಅಂತ ಹೇಳಿದೆ. ಸಂಕ್ರಾಂತಿ ಆಗಿದೆ, ಕಾರ್ ತಗೋ ಬಂದ್ಬಿಟ್ಟಿದ್ದಾನೆ ಖುಷಿಯಾಗಿ. ಬಜೆಟ್ ಮ್ಯಾನ್, ಈ ಶೋರೂಮ್ಗೆ ಹೋಗಿದ್ದೆ, ಆ ಶೋರೂಮ್ಗೆ ಹೋಗಿದ್ದೆ, ಇಲ್ಲಿ ವಿಚಾರಿಸಿದೆ, ಸಾಕು ಸುಮ್ಮನಿರೋ ಸುಧಾ ಅಂದ್ರೆ ಇಲ್ಲ, ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಏನಕ್ಕೆ ಒಂದು 80,000 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, ಈ ಶೋರೂಮ್ನಲ್ಲಿ ಕಡಿಮೆ ಕೊಟ್ರು, ಸರಿ ಬಿಡಪ್ಪ, ಅದಕ್ಕೆ ಮ್ಯಾನ್ಯಲ್ಲೇ ತಗೊಂಡೆ, ಸರಿ ಬಿಡಪ್ಪ, ಒಳ್ಳೆ ಗಾಡಿ. ಸೊ ನಿಮಗೆ ದೇವರು ಊಟ ಬಟ್ಟೆ ವ್ಯವಸ್ಥೆ ಕೊಡ್ತಾನೆ, ಬಟ್ ಏನಂದ್ರೆ ಸ್ವಲ್ಪ ಕೈ ಮೀರಿದಂತ ಒಂದು ಭಾವ, ಹಿಂಗೆ ಎತ್ತಿ ಕೊಡೋ ಭಾವ ಅಲ್ವಾ. ನೀವು 4 ಜನದ ಜೊತೆ ಯಾವಾಗಲೂ ಇರ್ತಕ್ಕಂಥವ್ರು. ಬನ್ನಿ, ಆ ಫಂಕ್ಷನು ಈ ಫಂಕ್ಷನ್, ನಿಮ್ಮ ಮನೇಲಿ ಫಂಕ್ಷನ್ ಇಲ್ಲ ಅಂದ್ರೆ ನೀವಿಲ್ಲ. ಈ 3, 12, 21, 30 ಹಾಗೆಯೇ ಈ ಒಂದು ಪುನರ್ವಸು, ವಿಶಾಖ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ ಇಲ್ಲ, ಎಲ್ಲಿ ಫಂಕ್ಷನ್ ಇರುತ್ತೋ ಅಲ್ಲಿ ನೀವು ಇರ್ತೀರಿ. ನೀವು ಒಂಥರ ಎಲ್ಲರಿಗೂ ದಾರಿ ತೋರಿಸೋ ಗುರು. ಎಲ್ಲಿ ಖುಷಿ ಇರುತ್ತೋ, ಎಲ್ಲಿ ಆನಂದ ಇರುತ್ತೋ, ಎಲ್ಲಿ ದಾರಿ ತೋರಿಸೋದಿರುತ್ತೋ ಅಲ್ಲಿ ನೀವೊಂದು ಇದ್ದೇ ಇರ್ತೀರಿ, ನೆರಳು ಕೊಡತಕ್ಕಂಥ ಭಾವ. ಇನ್ಮೇಲೆ ಈ ರೀತಿ ಆ ದುಡ್ಡಿನ ಕೊರತೆ ಸದಾ ಆಗದ ಹಾಗೆ ನಿಮ್ಮ ಜೇಬಲ್ಲಿ ಯಾವಾಗಲೂ ತುಂಬಿರ್ಬೇಕು. ಕೊಡೋ ಗುರು ಅಲ್ವಪ್ಪ ನೀವು. ಮಾಡ್ಕೋತೀರಿ ಅಂತ ಅನ್ಕೋತಾನೆ ಎಷ್ಟು ಜನ ನಾ ಹೇಳಿದ ವಿಚಾರಗಳು ಸರಿ ಇತ್ತು ಗುರುಜಿ ಅಂತ ಕಮೆಂಟ್ಸ್ ಹಾಕ್ತೀರಿ ಅಂತ ಕಾಯ್ತಿರ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾಹಿತಿ ಹಂಚ್ಕೊಳ್ಳೋಣ. ಮಾತೃದೇವೋ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೃಗಶಿರಾ ನಕ್ಷತ್ರ. ಚಂದ್ರ ಕುಜನ ಸಾರದಲ್ಲಿತ್ತು. ಆ ಕುಜ ನೋಡಿ ಬದಲಾಗಿ ಬಿಟ್ಟ, ನೀಚನಾಗಿ ಬಂದು ಕಟಕದಲ್ಲಿ ಕುಳಿತಿದ್ದಾನೆ. ಸ್ವಲ್ಪ ಎಳೆದಾಟವೇ, ಆದರೂ ಗುರುಸಾರದಲ್ಲಿರೋದರಿಂದ ತೊಂದರೆಗಳೇನೂ ಇಲ್ಲ. ಮೇಷರಾಶಿ. ಸುಖದಲ್ಲಿ ಕುಜ ಇದ್ರೆ ಸುಟ್ಟಾಗ್ತಾನೆ, ನೆನ್ಪಿಟ್ಕೊಳ್ಳಿ. ಅಲ್ಲಿ ಏನೋ ಒಂದು ಸಣ್ಣ ಧೈರ್ಯ ಹುಡುಗದಾಗೆ ಮಾಡ್ತೀನ. ಆತ್ಮಕಾರಕ ಮಲಗಿದ್ದಾನೆ, ಬುದ್ಧಿಕಾರಕ ಮಲಗಿದ್ದಾನೆ, ಕರ್ಮಕಾರಕ ಮಲಗಿದ್ದಾನೆ, ರಾಹು ಬೇರೆ ಅಲ್ಲಿ ಸೇರ್ಕೊಂಡಿದ್ದಾನೆ, ಭೋಗಕಾರಕ ಅಲ್ಲಿ ಮಲಗಿದ್ದಾನೆ, ಕಳತ್ರಕಾರಕ ಮಲಗಿದ್ದಾನೆ. ಸೊ ಎಲ್ಲೇ ಮೀರಿದ ಶಕ್ತಿಯ, ಎಲ್ಲೇ ಮೀರಿದ ಕೆಲಸವ, ಎಲ್ಲೇ ಮೀರಿದ ಒಂದು ಭಾರವ ಅನ್ನತಕ್ಕಂಥದ್ದಾಗುತ್ತೆ. ಒಂದು ಸ್ವಲ್ಪ ಒದ್ದಾಟ ಇರುತ್ತೆ, ಎಚ್ಚರಿಕೆ. ದೊಡ್ಡ ಶಕ್ತಿಯ ಕೆಲಸ ಎತ್ಕೋಬೇಡಿ, ಯಾಕಂದ್ರೆ ರಾಶಿಯಾಧಿಪತಿಯ ನೀಚ ಆಗಿದ್ದಾನೆ, ಬಟ್ ಗುರು ಸಾರದಲ್ಲಿ ಇದ್ದಾನೆ. ಸೊ ನೀಚ ಭಂಗ ರಾಜಯೋಗ, ಕೆಲಸ ಕಾರ್ಯಗಳಾಗುತ್ತೆ. ಏನು ಕಷ್ಟಪಡ್ತಿದ್ರು ಮಾಡಿ ಅನುಕೂಲಕರವಾಗಿರುತ್ತೆ. ಏನು ಎಲ್ಲರೂ 8 ಅವರ್ ಮಾಡಿದ್ರೆ ನೀವು ಒಂದು 10 ಅವರ್ 12 ಅವರ್ ಮಾಡಬೇಕಾಗುತ್ತೆ ಅಷ್ಟೇ, ಯೋಚಿಸ್ಬೇಡಿ. ವೃಷಭ ರಾಶಿ. ಶತ್ರು ಮಲಗಿದ್ದಾನೆ, ನಿಮಗೆ ಪ್ರಬಲವಾಗಿ ಬಾಧೆ ಕೊಡತಕ್ಕಂಥ ಕುಜ ನೀಚ. ಭೂಮಿ ಮನೆ ವಿಚಾರಗಳಿಗೆ ಹೆಜ್ಜೆ ಹಾಕ್ಬೇಡಿ ಅಷ್ಟೇ. ಕೆಟ್ಟು ವಿಪರೀತ ರಾಜಯೋಗಂ 11ನೇ ಮನೆಯಲ್ಲಿ ಅಷ್ಟು ಗ್ರಹ, ಕುಜ ಬೇರೆ ನೀಚ, ನಿಮ್ಮನ್ನು ತಡೆಯೋರುಂಟ ನುಗ್ಗು ಬಿಡ್ತೀರಿ. ಚಂದ್ರ ಬೇರೆ ಕುಜನ್ ಸಾರದಲ್ಲಿ ಇರೋದ್ರಿಂದ ನಾನು ಮಾಡ್ತೀನಿ, ನಾನು ಹೋಗ್ತೀನಿ, ನಾನು ನೋಡ್ತೀನಿ ಅನ್ನತಕ್ಕಂಥ ಸ್ವಲ್ಪ ತಾಳ್ಮೆಯಿಂದ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ, ಎಲ್ಲ ಕಾರ್ಯಗಳು ಯಶಸ್ಸು. ಮಿಥುನ ರಾಶಿ. ನಿಮಗೂ ಕುಜನಿಗೂ ಆಗೋದಿಲ್ಲ, ಅವನು ಮಲಗಿರೋದು ನಿಮ್ಗೆ ಇವತ್ತು ಬೆನಿಫಿಟ್. ನಮ್ಮ ಶತ್ರು ಬಲವಾಗಿರಬಾರ್ದು, ನಮ್ಮ ಮಿತ್ರರು ಬಲವಾಗಿರಬೇಕು. ನಿಮ್ಮ ಮಿತ್ರ ಬಲವಾಗಿದ್ದಾನೆ, ಯೋಚನೆ ಮಾಡಬೇಡಿ. ಇಂಜಿನಿಯರಿಂಗ್ ವಿಭಾಗದ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯಗಳು ವಿಶೇಷ ಫಲವೃದ್ಧಿಯನ್ನು ಕೊಡತಕ್ಕಂಥದ್ದಾಗುತ್ತೆ. ಅಗ್ನಿಶಾಮಕ ದಳ, ಪೊಲೀಸ್ ದಳ, ಈ ಥರದ್ರಲ್ಲಿ ಇರತಕ್ಕಂಥವ್ರು, ರಕ್ಷಣಾ ಇಲಾಖೆ, ಸ್ವಲ್ಪ ತಲೆನೋವು ತಪ್ಪಿದ್ದಲ್ಲ. ಕರ್ಕಾಟಕ ರಾಶಿ. ಕುಜ ಯೋಗಕಾರಕ ನೀಚನಾಗಿದ್ದಾನೆ. ಸೊ ಅವಾಗ ಪರಿಶ್ರಮ ಒಂದೇ ಲಾಭ, ನೆನ್ಪಿಟ್ಕೊಳ್ಳಿ. ಓಡಬೇಕು, ಅಲ್ಲೋಡು ಇಲ್ಲೋಡು, ಅದು ಮಾಡು ಇದು ಮಾಡು, ಸ್ವಲ್ಪ ಟಯರ್ಡ್ ಆಗತಕ್ಕಂಥದ್ದು ಆಗುತ್ತದೆ.
ಕೆಲಸದ ಒತ್ತಡ, ಕುಟುಂಬದ ಒತ್ತಡ. ಯೋಗಕಾರಕ, ಶಕ್ತಿಕಾರಕ ಆತ, ಯುದ್ಧಕಾರಕ ಆತ. ನನಗದೇ ಭಯ. ಶನಿ ಕುಜ ಮೂಲ ತ್ರಿಕೋಣಕ್ಕೆ ಬಂದುಬಿಟ್ಟಿದ್ದಾರೆ. ದಗದಗ ಎಲ್ಲಿ ಅನ್ನಿಸ್ಬಿಡ್ತಾನೋ ಅನ್ನತಕ್ಕಂಥ ಒಂದು ಭಾವಾರ್ಥ. ಸ್ವಲ್ಪ ಕರ್ಕಾಟಕ ರಾಶಿಯವರು ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ದೊಡ್ಡ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಭಾರದ ವ್ಯವಹಾರ ಸ್ವಲ್ಪ ಎಳ್ಕೊಳಕ್ ಹೋಗ್ಬೇಡಿ. ಪರಿಶ್ರಮದ ದಿನ. ಸಿಂಹ ರಾಶಿ, ಕುಜ 12ನೇ ಮನೆ. ನಿಮಗೂ ಮಹಾಯೋಗಕಾರಕ, ಸುಖಾಧಿಪತಿ ಹಾಗೂ ಭಾಗ್ಯಾಧಿಪತಿ 12ನೇ ಮನೆಯಲ್ಲಿ ಮಲಗಿರೋದ್ರಿಂದ ಗಾಡಿ, ಭೂಮಿ, ಮನೆ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪರ್ಸು, ಲೀಗಲ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ರಕ್ಷಣಾ ಇಲಾಖೆಯಲ್ಲಿ ಇರೋರಿಗೆ ಸ್ವಲ್ಪ ಒತ್ತಡ ತಪ್ಪಿದ್ದಲ್ಲ. ಆದರೂ ನಿಂತ್ಕೋತೀರಿ. ಚಂದ್ರ 11ನೇ ಮನೆ, ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ದಾನಂ, ಧರ್ಮಂ, ಪೂಜ್ಯಂ ಇವೆಲ್ಲವೂ ನೋಡತಕ್ಕಂಥ ಒಂದು ಭಾವ. ಕನ್ಯಾ ರಾಶಿ, ಕುಜ ದಶಮದಿಂದ ಲಾಭಕ್ಕೆ ಬಂದಿದ್ದಾನೆ. ಗುರುಸಾರದಲ್ಲಿದ್ದು ಗುರು ಭಾಗ್ಯದಲ್ಲಿದ್ದಾನೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಕೆಮಿಕಲ್ ಇಂಜಿನಿಯರ್, ಫಾರ್ಮಾಸ್ಯೂಟಿಕಲ್ ಲೈನಲ್ಲಿದ್ದೀರಾ, ಕೃಷಿಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ, ಧಾನ್ಯಗಳು, ದವಸಗಳು ಇಂಥವುಗಳಲ್ಲಿ ವ್ಯವಹಾರ, ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ಡಾನ್ಸ್ ಮಾಸ್ಟರ್, ಮ್ಯೂಸಿಕ್ ಮಾಸ್ಟರ್, ಭರತನಾಟ್ಯ ಮಾಸ್ಟರ್, ಸ್ಪೋರ್ಟ್ಸ್ ಮಾಸ್ಟರ್, ಕೋಚಿಂಗ್, ಅದ್ಭುತ ಪ್ರಗತಿ. ತುಲಾ ರಾಶಿ, ಸಪ್ತಮಾಧಿಪತಿ ನೀಚ. ಸ್ವಲ್ಪ ನೋಡ್ಕೊಂಡು ಕೊಡೋದು ತಗೊಳ್ಳೋದು ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಹೇಳಿ. ಮಿಕ್ಕಂತೆ ತೊಂದರೆ ಏನಿಲ್ಲ. ಯಾಕಂದ್ರೆ ಕುಜ ಮಲಗಿದಾನೆ. ಕರೆಂಟ್ ಹೊಡೆಯೋನು ನಿಮಗೆ ಯಾವಾಗಲೂ ಟೆನ್ಷನ್ ಇಡೋನು ಸ್ವಲ್ಪ ತಟಸ್ಥ ಆಗಿದ್ದಾನೆ. ಒಳ್ಳೇದಾಯ್ತು. ಶುಕ್ರ ವಕ್ರ ಬಿಟ್ಟ ಮೇಲೆ ಇನ್ನಷ್ಟು ಜಾಕ್ಪಾಟ್ ನೋಡ್ತೀರಿ. ವೃತ್ತಿಯಲ್ಲಿ ಪ್ರಗತಿಯ ದಿನ, ತೊಂದರೆಗಳೇನೂ ಇಲ್ಲ. ಇನ್ನು ವೃಶ್ಚಿಕ ರಾಶಿ, ರಾಶಿಯಾಧಿಪತಿ ಇಷ್ಟು ದಿನ ಅಷ್ಟಮದಲ್ಲಿದ್ದ ನೀಚ ಸ್ಥಾನಕ್ಕೆ ಬಂದಿದ್ದಾನೆ. ನೀಚ ಸ್ಥಾನಕ್ಕೆ ಬಂದರೂ ಗುರುಸಾರದಲ್ಲಿದ್ದು ಗುರು ನಿಮ್ಮನ್ನು ನೋಡ್ತಿರೋದ್ರಿಂದ ಸ್ವಲ್ಪ ಒತ್ತಡ, ಕೆಲಸ, ಕಾರ್ಯ, ಹಣಕಾಸು, ಕುಟುಂಬ, ಜವಾಬ್ದಾರಿ ಅಂದುಕೊಂಡರೂ ಎಲ್ಲದರಿಂದಲೂ ಹೊರಗಡೆ ಬರ್ತಕ್ಕಂಥ ದಾರಿಯಾಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ವೃಶ್ಚಿಕ ರಾಶಿಗೂ ತೊಂದರೆ ಏನಿಲ್ಲ. ಧನುಸು ರಾಶಿ, ಅಷ್ಟಮದಲ್ಲಿರ್ತಕ್ಕಂಥ ಕುಜ ಒಳ್ಳೆಯ ಸ್ಥಾಯಿ ಅಲ್ಲ. ಜಾಗ್ರತೆ, ಆತುರ ಪಡಿಸ್ತಾನೆ, ದುಡುಕು ಮಾಡಿಸ್ತಾನೆ, ಕೋಪ ಬರೆಸ್ತಾನೆ. ಮಾಡಬಾರ್ದು ಕೆಲಸ, ಮಾಡಬಾರ್ದು ಮಿತ್ರತ್ವ, ಮಾಡಬಾರ್ದ ಬಂಧುತ್ವ, ಮಾಡಬಾರ್ದ ಕೆಲಸಗಳು, ಈ ಒಂದು ರೌಡಿ ಎಲಿಮೆಂಟ್ಸು, ಸಮಾಜಘಾತಕ ಶಕ್ತಿಗಳ ಜೊತೆ ಕೈ ಜೋಡಿಸೋದು, ಗೊತ್ತಿಲ್ಲದೆ ಅವ್ರ ಜೊತೆ ವ್ಯವಹಾರಗಳು, ವ್ಯಾಪಾರಗಳು, ಈ ಥರದ ಆತುರ ಪಡಿಸಿ ಮಾಡಿಸ್ಬಿಡ್ತಾನೆ. ಹುಷಾರಾಗಿ ಹೆಜ್ಜೆ ಹಾಕಿ. ಮಕರ ರಾಶಿ, ಸಪ್ತಮದಲ್ಲಿ ಕುಳಿತುಕೊಂಡಿರೋ ಕುಜ ಒಳ್ಳೆ ಲಕ್ಷಣ ಅಲ್ಲ. ಆದರೆ ನಿಮಗೆ ದೊಡ್ಡ ಆಪತ್ತಿಡೋನೆ ಕುಜ, ಅವನು ಮಲಗಿಬಿಟ್ಟಿದ್ದಾನೆ. ದಟ್ ಈಸ್ ಅ ವೆರಿ ಗುಡ್. ಸೊ ನೀಚಭಂಗ ರಾಜಯೋಗವಾಗಿ ನಿಮಗೆ ಬದಲಾವಣೆ ಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗುತ್ತೆ. ನೀಚಭಂಗ ರಾಜಯೋಗ ಮಕರ ರಾಶಿಗೆ. ಏನು ಕಷ್ಟಪಡ್ತಿರೋ ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಮೆಷಿನ್ ಮೂವ್ಮೆಂಟು, ಒಂದು ದೊಡ್ಡ ಲೇಬರ್ ಮ್ಯಾನೇಜ್ಮೆಂಟು, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟು, ಮಿಲಿಟರಿ ಮ್ಯಾನೇಜ್ಮೆಂಟು, ಬೆಂಕಿ, ಮಣ್ಣು, JCB, ಕಟ್ಟಡ, ಕಾಮಗಾರಿ ಇಂಥವುಗಳಲ್ಲಿ ಲೇವಾದೇವಿ, ವೃತ್ತಿ, ಕಮಿಷನ್ ಏಜೆಂಟ್ ಇಂಥವುಗಳು ತೊಡಗಿಸ್ಕೊಂಡಿದ್ರು ಕೂಡ ಅದ್ಭುತ ಪ್ರಗತಿ. ಕುಂಭರಾಶಿ, ಶತ್ರುವಿನ ಶತ್ರು ಮಿತ್ರ. ನಮಗೆ ಕುಜ ಮಲಗಿರೋದು ಒಂದು ಒಳ್ಳೇದಾಯ್ತು. ಪಂಚಮದಲ್ಲಿ ಕುಳಿತು ಮಂತ್ರಕಾರಕ ಅಲ್ಲಿ ಕಟ್ಟಿ ಹಾಕ್ಬಿಟ್ಟಿದ್ದ. ಕುಂಭರಾಶಿಗೂ ಕುಜನಿಗೂ ಆಗೋಲ್ಲ. ಸೊ 6ನೇ ಮನೇಲಿ ಬಂದು ಕೂತು 2ನೇ ಮನೆಯಲ್ಲಿ ಪ್ರಬಲವಾಗಿ ಕುಳಿತಿರತಕ್ಕಂಥ ಗ್ರಹಗಳು. ಸೊ ಇರೋ ತೊಂದರೆಗಳಿಂದ ಹೊರಗಡೆ ಬರ್ತೀರಿ. ಮಾಡಿಕೊಂಡಿರೋ ಕಮಿಟ್ಮೆಂಟ್ಗಳನ್ನು ಮುಗಿಸ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಾನೆ. ಅತಿ ವಿಶೇಷವಾಗಿ ದೊಡ್ಡ ಕೆಲಸ ಕಾರ್ಯಗಳು, ಮೆಷಿನರಿ, ತುಂಬ ಈ ಒಂದು ಉಗ್ರಾಣಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಗೋಡನುಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಲೋಡಿಂಗ್, ಅನ್ಲೋಡಿಂಗ್, ಸೆಕ್ಯೂರಿಟಿ, ಮಿಲಿಟರಿ, ಗುಪ್ತಚರ ಇಲಾಖೆ, ತುಂಬ ದೊಡ್ಡ ಕಾರ್ಯ, ಸಾಹಸ ಕಾರ್ಯ, ಶಕ್ತಿಯುತ ಕಾರ್ಯ, ಬಲಯುತ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ವಿಶೇಷ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಮೀನರಾಶಿ,
ಯೋಗಕಾರಕ ಕುಜ ಮಲಗಿದ್ದಾನೆ, ಹುಷಾರಾಗಿರಿ. ಕುಜನ ಭಾವದಲ್ಲಿ ಚಂದ್ರ. ಏನೋ ಇವತ್ತು ಜಗಳ, ಕಿರಿಕಿರಿ, ಟೆನ್ಷನ್ನು ಸ್ವಲ್ಪ ನೋಡಿಕೊಂಡು, ಗೊತ್ತಿಲ್ಲದವ್ರ ಜೊತೆ ಮಾಡಬೇಡಿ. ಶಕ್ತಿ ಮೀರಿಯೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು, ಈ ಬೆಲ್ಲ ತಯಾರಿಕೆ, ಸಕ್ಕರೆ ತಯಾರಿಕೆ ಅಂತ ಒಂದು ವ್ಯವಹಾರಗಳು, ಸಿಹಿ ಪದಾರ್ಥಗಳು, ದವಸ ಧಾನ್ಯಗಳ ಸ್ಟೋರೇಜು, ದವಸ ಧಾನ್ಯಗಳ ಮಾರ್ಕೆಟಿಂಗ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಬೆಂಕಿ, ಎಲೆಕ್ಟ್ರಾನಿಕ್ ಉಪಕರಣಗಳು, ನದಿ ತೀರಗಳಲ್ಲಿ ಕೆಲಸ, ಶಿಪ್ಗಳಲ್ಲಿ ಕೆಲಸ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಿದ್ದೀರಾ, ಮಿಲಿಟರಿಲಿ ಇದ್ದೀರಾ, ಪೊಲೀಸಲ್ಲಿ ಇದ್ದೀರಾ, ರಕ್ಷಣಾ ಇಲಾಖೆಯಲ್ಲಿ ಇದ್ದೀರಾ. ಒತ್ತಡವಿದ್ದರೂ ಗೆಲ್ತೀರಿ, ಬಟ್ ತುಂಬ ಒತ್ತಡ ಇರುತ್ತೆ. ಸ್ಕಂದ ಕವಚವನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.